ಹಾಯ್ ವೀವರ್ಸ್, ವೆಲ್ಕಮ್ ಟು ಕರುನಾಡ ಕೈರುಚಿ ಕ್ರಿಯೇಷನ್ಸ್. ನಮ್ಮ ಕೆಳಗಡೆ ಮನೆಯಲ್ಲಿ ಶ್ವೇತಾ ಅನ್ನೋರ್ದು ಶ್ರೀಮಂತ ಆಯಿತು. ಅವರು ಯಾವ ರೀತಿ ಶ್ರೀಮಂತ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ಇವ್ರದ್ದೇ ಶ್ರೀಮಂತ, ಎರಡನೇ ಪಾಪುದು ಶ್ರೀಮಂತ ಮಾಡ್ತಾ ಇರೋದು. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು. ಸ್ವಲ್ಪ ಅವ್ರಿಗೆ ಬೇಕಾಗಿರೋಷ್ಟು ಜನನ ಮಾತ್ರ ಇಲ್ಲಿ ಕರೆಸಿದ್ರು. ಜಾಸ್ತಿ ಜನನೇನು ಕರೆಸಿರಲಿಲ್ಲ. ಸಿಂಪಲ್ಲಾಗಿ ಮಾಡಬೇಕು ಅಂತ ಹೇಳಿ ಎಷ್ಟು ಜನ ತುಂಬ ಮುಖ್ಯ ಅಂಥವ್ರನ್ನ ಮಾತ್ರ ಇಲ್ಲಿ ಕರೆಸಿ ಸಿಂಪಲ್ಲಾಗಿ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಅವ್ರ ಕಡೆ ಯಾವ ರೀತಿ ಶಾಸ್ತ್ರ ಇರುತ್ತೆ ಅನ್ನೋದು ನೋಡೋಣ ಬನ್ನಿ. ದೀಪ ಹಚ್ಚೋದ್ರಿಂದ ಮೊದಲಿಗೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮಮ್ಮ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ದೀಪ ಹಚ್ಚೋದಕ್ಕೆ. ಕೂರ್ಸೋದಕ್ಕೂ ಸಹ ಸಮಯ ನೋಡ್ತಾರೆ. ರಾಹು ಕಾಲ, ಗುಳಿ ಕಾಲ ಎಲ್ಲದನ್ನು ಸಹ ನೋಡ್ತಾರೆ. ಒಳ್ಳೆ ಟೈಮ್ ನೋಡಿಕೊಂಡು ಕೂರಿಸಿ, ಹಾಗೆ ಒಂದು 5 ಜನ ಮುತ್ತೈದರಿಂದ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಡಿಸಿ ಹಣ್ಣುಗಳನ್ನೆಲ್ಲ ಬಾಗಿನ ಕೊಡ್ತಾರೆ. ಅವ್ರಿಗೆ ಮಡ್ಲು ತುಂಬ್ತಾರೆ. ಮಡ್ಲು ತುಂಬೋದು ಅಂತ ಹೇಳ್ತಾರೆ. ಮಡ್ಲು ತುಂಬ್ತಾರೆ. ಅವ್ರ ಮೊದಲನೇ ಮಗಳು ಶ್ರೀಮಂತಿಕೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ರಂತೆ. ಈಗ ಎರಡನೇ ಪಾಪು ಅಂತ ಹೇಳಿ ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ. ನೋಡಿ, ಇವರು ಎಲ್ಲದಕ್ಕೂ ನಮಸ್ಕಾರ ಮಾಡಿಕೊಂಡು ಕುಳಿತುಕೊಳ್ತಾರೆ ಚೇರ್ ಮೇಲೆ. ಈಗ ಎಲ್ಲ ಮುತ್ತೈದೆಯರು ಹೋಗಿ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲರೂ ಅವ್ರಿಗೆ ಶುಭ ಹಾರೈಸ್ಬಿಟ್ಟು ಬರ್ತಾರೆ. ನೋಡಿ, ಇವಾಗ ಅವರು ವಾರ್ಗೀತಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಒಬ್ಬೊಬ್ಬರೇ ಹೋಗಿ ಎರಡೆರಡು ಬಳೆ ಅರಿಶಿನ ಕುಂಕುಮ ಹೂವು ಎಲ್ಲ ಮುಡಿಸಿ ಹಣ್ಣೆಲ್ಲ ಮುಡಿಸ್ತಾರೆ. ಲಾಸ್ಟಲ್ಲಿ ಅದನ್ನೆಲ್ಲ ಅವ್ರಿಗೆ ಒಂದು ಟವಲಲ್ಲಿ ಮಡ್ಲಕ್ಕಿ ಥರ ತುಂಬಿಬಿಟ್ಟು ಕೊಟ್ಟು ಕಳಿಸ್ತಾರೆ ಅವ್ರು ಹೋಗಬೇಕಾದ್ರೆ. ಅವ್ರ ಕಡೆ ಶಾಸ್ತ್ರ ಹೇಗಿರುತ್ತೆ ಅಂತ ನೋಡಿ. ನಿಮ್ಮ ಕಡೆಗಳಲ್ಲಿ ಹೇಗೆ ಶ್ರೀಮಂತ ಶಾಸ್ತ್ರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಗಿಫ್ಟ್ಗಳು ಕೊಡೋರು ಸಹ ಈಗ ಅರಿಶಿನ ಕುಂಕುಮ ಎಲ್ಲ ಇಟ್ಟ ನಂತರ ಗಿಫ್ಟ್ಗಳನ್ನೂ ಸಹ ಕೊಡ್ತಾರೆ. ಕೆಲವ್ರು ಸೀರೆ ತಂದಿರ್ತಾರೆ, ಕೆಲವ್ರು ಬೇರೆ ಬೇರೆ ಗಿಫ್ಟ್ಗಳನ್ನ ತಂದಿರ್ತಾರೆ. ಅದನ್ನೆಲ್ಲ ಕೊಟ್ಬಿಟ್ಟು ಅವ್ರಿಗೆ ಅಕ್ಷತೆ ಕಾಳು ಹಾಕ್ಬಿಟ್ಟು ಹಾರೈಸ್ಬಿಟ್ಟು ಹೋಗ್ತಾರೆ. ಹಾಗೆ ಊಟದ ವ್ಯವಸ್ಥೆನೂ ಸಹ ಮಾಡಿದರು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ನಮಗೆ ಖುಷಿ ಆಯಿತು. ಅಲ್ಲಿ ಬಂದಿದ್ದವ್ರು ಎಲ್ಲರೂ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿದರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿ ತಟ್ಟೆನಲ್ಲಿ 5 ಥರ ಹಣ್ಣು, ಸ್ವೀಟು, ಹಾಗೆ ಚಕ್ಲಿ, ಇಷ್ಟಿಷ್ಟು ವೆರೈಟಿ ಇಡಬೇಕು ಅಂತ ಇರುತ್ತೆ. ಅವ್ರ ಶಾಸ್ತ್ರದ ಪ್ರಕಾರ ಆ ಥರ ಇಟ್ಟಿದ್ದಾರೆ. ಆಮೇಲೆ ಸೀರೆ, ಅರಿಶಿನ ಕುಂಕುಮ, ಹೂವು ಎಲ್ಲದನ್ನು ಸಹ ಇಟ್ಟಿದ್ದಾರೆ. ಇನ್ನೂ ಜಾಸ್ತಿ ತಿಂಡಿನ ಮಾಡ್ಕೊಂಬಂದಿಡ್ಬೋದು, ಅಥವಾ ಸಿಂಪಲ್ಲಾಗಿ ಇಷ್ಟೇ ಇಟ್ಬಿಟ್ಟು ಸಹ ಮಾಡ್ಬೋದು. ಅವರು ಸಿಂಪಲ್ಲಾಗಿ ಮಾಡಬೇಕು ಅಂತ ಕಡಿಮೆ ಎಲ್ಲದನ್ನು ಇಟ್ಟು ಮಾಡಿದ್ದಾರೆ. ಆದರೂ ಅಲ್ಲಿ ಹಣ್ಣುಗಳ್ನ ತಂದಿದ್ದಾರೆ. ಎಷ್ಟು ಒಂದು 5-6 ಥರ ಹಣ್ಣುಗಳು, ಮತ್ತು ಒಂದು 4-5 ಥರ ಸ್ವೀಟು, ಹಣ್ಣು, ಎಲೆ, ಅಡಿಕೆ, ಬಾಳೆಹಣ್ಣು ಪ್ರತಿಯೊಂದನ್ನು ಇಟ್ಬಿಟ್ಟು ಅವರು ಶಾಸ್ತ್ರನ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮಮ್ಮನೂ ಮಾಡ್ತಾ ಇದ್ದಾರೆ. ಅರಿಶಿನ ಕುಂಕುಮ ಬಳೆ ಎಲ್ಲ ಹಾಕ್ತಿದ್ದಾರೆ. ನಮ್ಮಮ್ಮನೂ ಅವ್ರಿಗೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ತಿದ್ದಾರೆ. ನೋಡಿ, ಮೂರ್ತಿ ಅಣ್ಣ ಇವರೇ ಶ್ವೇತಾ ಅವರ ಹಸ್ಬೆಂಡು. ನೋಡಿ, ಚಾರ್ವಿ ಇವಳೇ ಮೊದಲನೇ ಮಗಳು. ಎರಡನೇ ಮಗು ಶ್ರೀಮಂತ ಇವಾಗ ನಡೀತಾ ಇರೋದು. ಚಾರ್ವಿ ನಮಗಂತೂ ತುಂಬ ಇಷ್ಟ ಆಗಿದ್ಲು. ಕ್ಯೂಟಾಗಿ ಮಾತಾಡ್ತಾ ಇದ್ಲು. ಬಟ್ ಇವಾಗ ಅವಳು ಇಲ್ಲದೇ ಇರೋದು ನಮ್ಗೆ ಸಖತ್ ಬೇಜಾರಾಗ್ತಾ ಇದೆ.
ಮೂರ್ತಿ ಅಣ್ಣರ ಅಮ್ಮನೂ ಸಹ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಕಾಳೆಲ್ಲ ಹಾಕಿ ಆಶೀರ್ವಾದ ಮಾಡಿದರು. ಇವಾಗ ಚಾರುವಿಯರ ಅಜ್ಜಿ ಅಂದರೆ ಶ್ವೇತಾ ಅವರ ಅಮ್ಮನೂ ಸಹ ಮಾಡ್ತಾರೆ. ನಾನೂ ಸಹ ಮಾಡ್ತಾಯಿದ್ದೀನಿ ನೋಡಿ. ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಇದೆಲ್ಲೋ ನೋಡಿದ್ದೆ, ಸೊ ಅದೇ ರೀತಿ ನಾನು ಇಲ್ಲಿ ಮಾಡಿದೆ. ನೋಡಿ ನಮ್ಮ ಅತ್ತೆ ನಮ್ಮ ಮನೆಯಲ್ಲೇ ಇದ್ದರು, ಅವರು ಸಹ ಮಾಡ್ತಾಯಿದ್ದಾರೆ. ಅವರು ಸಹ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಕಾಳೆಲ್ಲ ಹಾಕಿ ಆಶೀರ್ವಾದ ಮಾಡಿ ನಮಸ್ಕಾರ ಮಾಡಿಕೊಂಡ್ರು. ಸೊ ಇವರು ನಮ್ಮ ಎದುರುಗಡೆ ಮನೆಯಲ್ಲಿರೋ ಆಂಟಿ, ಅವರು ಸಹ ಮಾಡ್ತಾಯಿದ್ದಾರೆ. ಊಟದ ವ್ಯವಸ್ಥೆನೂ ಇತ್ತು, ಎಲ್ಲ ಊಟ ಮಾಡ್ತಾ ಇದ್ದಾರೆ. ಹಾಗೆ ಮೂರ್ತಿ ಅಣ್ಣವ್ರ ಅಮ್ಮ ಹಾಗೆ ಶ್ವೇತಾ ಅವ್ರ ಅಮ್ಮನೂ ಸಹ ಅವ್ರಿಗೆ ಲಾಸ್ಟಲ್ಲಿ ಮಡ್ಲು ತುಂಬ್ತಾ ಇದ್ದಾರೆ ನೋಡಿ. ಈ ರೀತಿ ಮಡ್ಲು ತುಂಬಿ 5 ಥರ ಹಣ್ಣು, ಬಳೆ, ಅರಿಶಿನ ಕುಂಕುಮ, ಹೂವು ಎಲ್ಲ ಇಟ್ಟು, ತೆಂಗಿನಕಾಯಿ ಎಲ್ಲ ಇಟ್ಟು ಅವ್ರಿಗೆ ಮಡ್ಲು ತುಂಬಿ ಕಳಿಸ್ತಾರೆ. ಅವರು ಹೋಗಬೇಕಾದ್ರೆ ಎಲ್ರಿಗೂ ನಮಸ್ಕಾರ ಮಾಡ್ಕೊಳ್ತಾರೆ. ಅತ್ತೆ ಮಾವ ಹಾಗೆ ಅವ್ರ ಅಪ್ಪ ಅಮ್ಮಂಗೆಲ್ಲ ನಮಸ್ಕಾರ ಮಾಡ್ಕೊಳ್ತಾರೆ ನೋಡಿ. ಒಂದು ಟವಲಲ್ಲಿ ಅದನ್ನ ಕಟ್ತಾ ಇದ್ದಾರೆ ಅವರಿಬ್ಬರು ಸೇರಿ. ಅವರಿಬ್ಬರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. ನಮಗಂತೂ ಸಖತ್ ಖುಷಿಯಾಯಿತು ಅಂತಲೇ ಹೇಳ್ಬೋದು ನೋಡಿ. ಚಾರ್ವಿ ಹೇಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ದಾಳೆ. ಮೂರ್ತಿ ಅಣ್ಣ, ಶ್ವೇತಾ ಹಾಗೆ ಅವರ ಅಪ್ಪ ಅಮ್ಮ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಸೊ ನನ್ನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.